ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕುಂದಾಪುರ ಸ್ಟೈಲಲ್ಲಿ ಮಳಿ ಸುಕ್ಕ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಓಕೆ, ಇದಕ್ಕೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಮೊದಲಿಗೆ ಈ ಥರ ಫ್ರೆಶ್ ಮಳಿ ತೊಗೊಳ್ಬೇಕು. ಚೆನ್ನಾಗಿರೋ ಮಳಿ ತೊಗೊಂಡ್ರೆ ಸುಕ್ಕ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಚೆಕ್ ಮಾಡಿ ತೊಗೊಳ್ಳಿ, ಓಕೆನಾ. ಈ ಥರ ಫ್ರೆಶ್ ಆಗಿರೋ ಮಳಿನ ತೊಗೊಂಡು ಆನಂತರ ನಾವು ಚೆನ್ನಾಗಿ ಒಂದು 5 ಸಲ ಅದನ್ನ ತೊಳ್ಕೊಬೇಕು. ಒಡೆಯೋಕ್ಕಿಂತ ಮುಂಚೆನೇ ತೊಳ್ಕೊಂಡ್ಬಿಟ್ರೆ ಒಡೆದಾದ್ಮೇಲೆ ತೊಳೆಯೋಕ್ಕಾಗಲ್ಲ ಮಳಿನ. ಸೊ ಅದಕ್ಕೋಸ್ಕರ ಒಡೆಯೋಕ್ಕಿಂತ ಮುಂಚೆನೇ ಚೆನ್ನಾಗಿ ತೊಳ್ಕೊಬಿಡೋಣ. ನೋಡ್ಬೋದು, ಇಲ್ಲಿ ನಾನು ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ನೋಡ್ಬೋದು, ಇಲ್ಲಿಗೆ ನಾನು ಮಳಿನ ಒಡ್ಕೊತಾ ಇದ್ದೀನಿ. ಇದೇ ಥರ ಎಲ್ಲ ಮಳಿನೂ ಒಡ್ಕೋಬೇಕು. ನೋಡಿ, ನಾನು ಇಲ್ಲಿ ಹೊಡಿತಾ ಇದ್ದೀನಿ. ಇದೇ ಥರ ಎಲ್ಲ ಮಳಿನೂ ಒಡ್ಕೋಬೇಕು. ಇಲ್ಲಿ ನಾನು ಎಲ್ಲ ಮಳಿ ಒಡ್ಕೊಬಂದೆ. ಇವಾಗ ನಾವು ಅಡುಗೆಗೆ ಏನು ಬೇಕದೆಲ್ಲ ತಯಾರಿ ಮಾಡ್ಕೋಬೇಕು. ಒಂದು ಆನಿಯನ್ನ ಕಟ್ ಮಾಡ್ಕೋಬೇಕು. ಒಂದೇ ಆನಿಯನ್ ಸಾಕಾಗುತ್ತೆ ಇದಕ್ಕೆ. ಆನಿಯನ್ ಜಾಸ್ತಿ ಆದರೆ ಹಾಕಿದ್ರೆ ಸ್ವೀಟ್ ಬಂದ್ಬಿಡುತ್ತೆ. ಆನಿಯನ್ ಜಾಸ್ತಿ ಹಾಕ್ಬೇಡಿ, 1 ಆನಿಯನ್ ಹಾಕಿ ಸಾಕಾಗುತ್ತೆ. ಚಿಕ್ಕದಾಗಿದ್ರೆ 2 ಆನಿಯನ್ ಹಾಕಿ. ನಾನು ಇಲ್ಲಿ ದೊಡ್ಡದಾಗಿರೋ ಆನಿಯನ್ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಒಂದೇ ಒಂದು ಆನಿಯನ್ ಹಾಕ್ತೀನಿ. ಜಾಸ್ತಿ ಆನಿಯನ್ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ ಸುಕ್ಕ. ಸೊ ನಾವು ಆನಿಯನ್ ಜಾಸ್ತಿ ಹಾಕಬಾರ್ದು. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಟು, ಆ ಮಣ್ಣಿನ ಪಾತ್ರೆಯಲ್ಲಿರೋ ನೀರು ಡ್ರೈ ಆಗಬೇಕು. ಡ್ರೈ ಆದ ನಂತರ ಸನ್ಫ್ಯೂರ್ ಆಯಿಲ್ ಹಾಕ್ತಾ ಇದ್ದೀನಿ. ನೀವು ಸನ್ಫ್ಯೂರ್ ಆಯಿಲ್ ಬದಲಿಗೆ ತೆಂಗಿನೆಣ್ಣೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸನ್ಫ್ಯೂರ್ ಆಯಿಲ್ ಹಾಕ್ತಾ ಇದ್ದೀನಿ. ಸನ್ಫ್ಯೂರ್ ಆಯಿಲ್ ಸ್ವಲ್ಪ ಹಾಕಿ ಅನಂತರ ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿರ್ಬೇಕು ಒಂದು ಸೈಡಲ್ಲಿ. ಆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಜಸ್ಟ್ ಕುಟ್ಟಿ ಇಟ್ಟರೆ ಸಾಕು, ಪೇಸ್ಟ್ ಏನೋ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಅನಂತರ ಆ ಬೆಳ್ಳುಳ್ಳಿ ಕುಟ್ಟಿರೋದನ್ನ ಹಾಕಿ ಅನಂತರ ನೀವು ಇಲ್ಲಿ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಆದಮೇಲೆ ಒಂದ್ಸಲ ತಿರ್ಸ್ಕೊತೀನಿ. ಇದನ್ನು ತಿರ್ಸ್ಕೋಬೇಕು. ಅದು ಚೆನ್ನಾಗಿ ಅದ್ರದ್ದು ಘಮ ಬಿಡಬೇಕು ಎಣ್ಣೆಲಿ. ಆ ಥರ ತಿರ್ಸ್ಕೊಳ್ಳಿ. ಅನಂತರ ನೀವು ಕಟ್ ಮಾಡಿರೋ ಆನಿಯನ್ನ ಇದಕ್ಕೆ ಆ್ಯಡ್ ಮಾಡಿ
ಕಟ್ ಮಾಡಿ ಇಟ್ಟಿದ್ದೀರಾ ನೋಡಿ, ಆ ಆನಿಯನ್ಸ ಇದಕ್ಕೆ ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆನಿಯನ್ನ ಈ ಥರ ನಾನು ಇಲ್ಲಿ ಕಟ್ ಮಾಡಿದ್ದೀನಲ್ವ, ಇದೇ ಥರ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆನಂತರ ಚೆನ್ನಾಗಿ ತಿರ್ಸ್ಬೇಕು. ನೋಡ್ತಿರ್ಬೋದು ವಿಡಿಯೋದಲ್ಲಿ ತೋರಿಸ್ದಂಗೆ ತಿರ್ಸಿ. ಆನಂತರ ಅರ್ಶಿನ ಪುಡಿ ಆ್ಯಡ್ ಮಾಡ್ಬೇಕು ಇದಕ್ಕೆ. ಅರ್ಶಿನ ಪುಡಿ ಹಾಕೋದ್ರಿಂದಾಗಿ ಆನಿಯನ್ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅರ್ಶಿನ ಪುಡಿ ಆ್ಯಡ್ ಮಾಡೋದು ನಾವು. ಅರ್ಶಿನ ಪುಡಿ ಹಾಕಿದ್ರೆ ಆನಿಯನ್ ಚೆನ್ನಾಗಿ ಎಲ್ಲ ಕಡೆ ಬೆಂದ್ಕೊಳ್ಳುತ್ತೆ. ಇಲ್ಲಿ ಅರ್ಶಿನ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಅರ್ಶಿನ ಪುಡಿ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ತಿರ್ಸಿ. ಆನಿಯನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅನಂತರ ಆನಿಯನ್ ಬೆಂದಾದ್ಮೇಲೆ ನಾವಿಲ್ಲಿ ಮರಿಯನ್ನು ಹಾಕೋಬೇಕು ಇದಕ್ಕೆ. ಅದು ಹಾಕಿದ್ಮೇಲೆ ಚೆನ್ನಾಗಿ ತಿರ್ಸಿ ಆದಮೇಲೆ ಇದಕ್ಕೆ ನಾವು ಉಪ್ಪು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಹಾಕಿ ತಿರ್ಸ್ತಾ ಇದ್ದೀನಿ ನಾನು. ತಿರ್ಸಿ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಬೇಕಿಲ್ಲಿ ನಾವು. ಆ್ಯಡ್ ಮಾಡ್ತೀನಿ ಇವಾಗ. ಇಲ್ಲಿ ಹುಳಿ ನೀರು ಆ್ಯಡ್ ಮಾಡಬೇಕು. ಒಂದು ಚಿಕ್ಕ ಗಾತ್ರದಷ್ಟು ಹುಳಿನ ನೆನೆಸಿಟ್ಟು ಆ ನೀರನ್ನ ಕಿವುಚಿ ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಕಿವುಚಿ ಆ್ಯಡ್ ಮಾಡ್ತೀನಿ. ಇದು ಸುಕ್ಕಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಈ ಸ್ಟೆಪ್ನ ಮಿಸ್ ಮಾಡಬಾರ್ದು. ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಳಿನ ನೆನೆಸಿಟ್ಟು ಆ ನೆನೆಸಿರೋ ನೀರನ್ನ ಕಿವುಚಿ ಸುಕ್ಕಕ್ಕೆ ಆ್ಯಡ್ ಮಾಡಬೇಕು. ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ, ಇದೇ ಥರ ಆ್ಯಡ್ ಮಾಡಿ ಆನಂತರ ಆಮೇಲೆ ತಿರ್ಸಿ ಆದಮೇಲೆ ನಾವು ಇದನ್ನು ಮುಚ್ಚಿಡಬೇಕು. 5 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು ಅದು. ಅದ್ರ ಮಧ್ಯ ನಾವು ಓಪನ್ ಮಾಡಿ ಚೆನ್ನಾಗಿ, ಇಲ್ಲಿ ನಾನು ತಿರ್ಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಆ ಥರ ತಿರ್ಸಿ ಇಡೋದ್ರಿಂದಾಗಿ ಎಲ್ಲ ಸೈಡು ಒಂದೇ ಸಮನೆ ಬೆಂದ್ಕೊಳ್ಳುತ್ತೆ. ನೋಡಿ ಇಲ್ಲಿ ತಿರ್ಸ್ತಾ ಇದ್ದೀನಿ. ಇದೇ ಥರ ತಿರ್ಸಿ ಮತ್ತೆ ಮುಚ್ಚಿ ಇಟ್ಟಿಡಬೇಕು. ಅದಾದ 5 ಮಿನಿಟ್ಸ್ ಆದಮೇಲೆ ಅದು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಅದನ್ನು ಓಪನ್ ಮಾಡಿ ಅದಕ್ಕೆ ನಮ್ಮ ಸೈಡ್ ಏನು ಮಾಡ್ತೀವಿ ಅಂದರೆ ಸುಕ್ಕ ಪುಡಿ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀವಿ. ನಿಮಗೆ ಅದರ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಸುಕ್ಕ ಪುಡಿ ಅಂತ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ರೆಸಿಪಿ ಹೇಳ್ಕೊಡ್ತೀನಿ. ಇಲ್ಲಿ ಮಾಡಿಟ್ಟಿರೋ ಸುಕ್ಕ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ತಿರ್ಸಿ ಒಂದ್ಸಲ ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಅಥವಾ ಖಾರ ಏನಾದರೂ ಬೇಕಾದರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೀವು. ನಾನು ಚೆನ್ನಾಗಿ ಉಪ್ಪು ಖಾರ ನೋಡಿ ನನಗೆ ಎಲ್ಲ ಸಾಕು ಅನಿಸ್ತು, ಅದಕ್ಕೋಸ್ಕರ ನಾನು ಇಲ್ಲೇನು ಆ್ಯಡ್ ಮಾಡಿಲ್ಲ. ಆನಂತರ ಚೆಂದ ತಿರ್ಸಿ ಆದಮೇಲೆ ಒಂದು ಕಡಿ ಆಗುವಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿರಬೇಕು. ನಾವು ಇಲ್ಲಿ ತುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ. ಅದಾದ ನಂತರ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ನೋಡ್ಬೋದು. ಇಲ್ಲಿ ನಾನು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡ್ಕೊಂಡ ನಂತರ ಚೆನ್ನಾಗಿ ತಿರ್ಸಿ ಒಂದು 2 ಮಿನಿಟ್ಸ್ ಮುಚ್ಚಿ ಇಟ್ಬಿಡಿ. ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಆ್ಯಡ್ ಮಾಡ್ಕೊಂಡಾದ ನಂತರ ನೋಡಿ ಚೆನ್ನಾಗಿ ತಿರ್ಸಿ ಆಮೇಲೆ 2 ಮಿನಿಟ್ಸ್ ಮುಚ್ಚಿ ಇಡಿ. ಚೆನ್ನಾಗಿ ಕುದೀಲಿ. ಅದು ಕುದ್ದಾದ ನಂತರ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ತೆಂಗಿನಕಾಯಿ ಅದ್ರ ಜೊತೆ. ಆವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿರುತ್ತೆ.
ಇದೇ ಥರ ಅಡುಗೆ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಇಂಥ ಅಡುಗೆ ರೆಸಿಪಿ ಹಾಕಿದಾಗ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ನೋಡ್ಬೋದು ಯಾವ ಥರ ಆಗಿದೆ ಅಂತ. ಒಂದು ಸಲ ಈ ಮಳಿ ಸುಕ್ಕನ ಮಾಡಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.